ऋषिभ्यो नमो महद्भ्यो नमो गुरुभ्यः श्री नमो गुरुभ्यः तद्द प्रथममृतं तद्दशोपजीवन्ति अग्निना मुखेन न वै देवास्तन्ति न पिबन्ति एतदेवामृतं दृष्ट्वा तप्यन्ति तत् यत् प्रथमं उपजीवन्ति अग्निना मुखेन न वै देवाः अश्नन्ति न पिबन्ति एतत् एव अमृतं दृष्ट्वा तೃಪ್ಯಂತಿ ಯಾವ ಆ ಮೊದಲನೇ ಅಮೃತ ಉಂಟು ಒಂದು ಸೂರ್ಯೋದಯ ಆದ ಕೂಡಲೇ ಬರುವ ಅಮೃತ ಮೊದಲನೇ ಅಮೃತ ಆ ಅಮೃತವನ್ನ ವಸುಗಳು ಉಪಜೀವಿಸಿಕೊಂಡಿದ್ದಾರೆ ಆಶ್ರಯಿಸಿಕೊಂಡಿದ್ದಾರೆ ಹೇಗೆ ಅಗ್ನಿಮುಖ ಅಷ್ಟವಸುಗಳು ವಸಂತಿ ದಿವಸಗಳಲ್ಲ ವಾಸಂತಿ ದಿವಸ ಅಷ್ಟವಸುಗಳು ಅವರು ಅವರು ಅಗ್ನಿಮುಖವಾಗಿ ಅಗ್ನಿ ಪ್ರಧಾನವಾಗಿ ಧರಿಸ್ತಾರೆ ಅಗ್ನಿನಾಮಕ್ಕೆ ಮುಖಾನೇ ಪ್ರಧಾನ ಅಂತ ಕೆಂಪು ಬಣ್ಣವನಗಳ ನೋಡಿ ಖುಷಿ ಪಡ್ತಾರೆ ವಸುಗಳು ಅದು ನಮ್ದು ಇದು ನಮ್ ಟೈಮು ನಮ್ ಭಾಗ ನಾವು ಇದು ಮಾಡೋದು ಅಂತ ಹೇಳಿ ಅಂದ್ಕೊಂಡು ಉಪಯೋಗಿಸ್ಕೊಂಡಿದ್ದಾರೆ ಅವರು ನಿಜವಾದ ನೋಡಿ ಸಂತೋಷ ಪಡೋದು ಹೊರತು ತಿನ್ನೋದು ಕುಡಿಯೋದು ಮಾಡಲ್ಲ ದೇವತೆಗಳ ಸ್ವಭಾವ ತಿನ್ನೋದು ಕುಡಿಯೋದು ಇಲ್ಲ ನೋಡೋದು ದೃಷ್ಟ ಆಗದೇನೋ ನೋಡಿದ್ರೆ ಜಾಸ್ತಿ ತೆಗೋದು ಮಾಡಕ್ಕಿಂತ ನೋಡಿದ ಕೂಡೇನ ತತ್ ಪ್ರಥಮಮೃತಂ ರೋಹಿತ ರೂಪಲಕ್ಷಣಂ ತದ್ವಸವಃ ಪಾತಸವರೇಶಾನಾಃ ಉಪಜೀವಂತಿ ಅಗ್ನಿನಾ ಮುಖೇನ ಅಗ್ನಿನಾ ಪ್ರಧಾನಭೂತೇನ ತತ್ ಅಲ್ಲಿ ಯಾವ ಮೊದಲನೇ ಅಮೃತ ರೋಹಿತ ರೂಪವಾದ ಕೆಂಪಾದ ರೂಪ ಸೂರ್ಯೋದಯ ಕಾಲದಲ್ಲಿ ಬರುವಂತಹ ಆ ಕೆಂಪು ಬಣ್ಣ ಅದನ್ನು ವಸುಗಳು ಪ್ರಾತಃಸವನಕ್ಕೆ ಈಶಾನ್ಯರು ಒಡೆಯರಾಗಿರ್ತಕ್ಕಂತಹ ವಸುಗಳು ಉಪಯೋಗಿಸ್ಕೊಳ್ತಾರೆ ಅಗ್ನಿಮುಖದಿಂದ ಅಂದ್ರೆ ಅಗ್ನಿಯನ್ನೇ ಪ್ರಧಾನವಾಗಿಟ್ಕೊಂಡು ಅಂದ್ರೆ ಅಗ್ನಿಯನ್ನು ಮುಂದಾಳಾಗಿಟ್ಕೊಂಡು ಅಗ್ನಿ ಪ್ರಧಾನರಾಗಿಕೊಂಡು ವಸುಗಳು ಆ ಕೆಂಪು ಬಣ್ಣ ಸೂರ್ಯೋದಯ ಕಾಲದ ಕೆಂಪು ಬಣ್ಣ ನೋಡಿ ಆನಂದ ಪಡ್ತಾರೆ अन्नाद्यं रसो जायते इति वचनात् अरे अग्नि प्रधान संता उपजीवन्ति इत्यर्थः ಅಂದ್ರೆ ಅಗ್ನಿಯನ್ನೇ ಪ್ರಧಾನವಾಗಿಟ್ಕೊಂಡು ಅಗ್ನಿಯನ್ನು ಮುಂದಾಳಾಗಿ ಮಾಡಿಕೊಂಡು ಆ ಕೆಂಪು ರೂಪವನ್ನು ಉಪಜೀವಿಸಿಕೊಂಡಿರ್ತಾರೆ ಆಶ್ರಯಿಸ್ಕೊಳ್ತಾರೆ ಎಂದು अन्नाद्यं रसो जायते इति वचनात् कबलग्राहम् अष्टन्ति इति प्राप्तम् ಅನ್ನಾದ್ಯವಾದ ರಸ ಉಂಟಾಯ್ತು ಅಂದ್ಕೊಳ್ಳೇನೆ ಅದು ಕಬಲ ಅಲ್ಲ ತುತ್ತು ಅಂತ ಹಾಕೊಳ್ತಾರೆ ಅಂತ ಇದು ಅನಿಸ್ಬಿಡುತ್ತೆ ಯಾರಿಗಾದ್ರು ಓ ಯಶಸ್ತೇಜ ಇಂದ್ರಿಯಂ ವೀರ್ಯಂ ಅನ್ನಾದ್ಯಂ ಅನ್ನಂಜದ್ದು ಆದ್ಯಂಚ ಅನ್ನಾದ್ಯವಾದ ರಸ ಬಂತು ಅಂದ್ರೆ ತಗೊಂಡು ತಿನ್ಬೇಕು ನಾವು ಅಂತ ಯಾರಾದ್ರೂ ಅನ್ಕೊಂಡ್ಬಿಡ್ಬೋದು ತತ್ ಪ್ರತಿಷಿಧ್ಯತೆ ನವೀ ದೇವ ಅಷ್ಟಂತೆ ನಪಿಬಂತಿ ಇದೆ ಅದನ್ನ ಅನುಭವಿಸ್ತಾ ಇದೆ ಇಲ್ಲ ಕಣ್ರಪ್ಪ ದೇವತೆಗಳು ತಿನ್ನೋದು ಕುಡಿಯೋದು ಮಾಡೋಲ್ಲ ಅದು ದೇವ ಶಬ್ದಕ್ಕೆ ದೀವ್ಯಂತೆ ದೀವ್ಯಂತಿ ದೇವ ಬೆಳಗೋದಷ್ಟೇ ದೇವತಾ ಸ್ವರೂಪ ತೇಜೋಮಯ ಹಿರಿದ ಅವನು ನಮಗೆ ಪಾರ್ಥಿವ ಹಿರಿದಲ್ಲ ಭೌತಿಕ ಹಿರಿದಲ್ಲ ಅವ್ರಿಗೆ ಹಸಿವು ಬಾಯಾರಿಕೆ ಇಲ್ಲವೂ ಇಲ್ಲ ಅವನಿಗೆ ತಿನ್ನೋದಕ್ಕೆ ಕುಡಿಯೋದಕ್ಕೆ ಅದನ್ನ ಸ್ವಗ್ಗೇ ಲೋಕೆ ಭಯಂಕಿಂಚ ನಾಸ್ತಿ ಎರಡನ್ನು ಮೀರಿರ್ತಾರೆ ಅಂದ್ಮೇಲೆ ಏನಾಯ್ತು ಅದು ಅವ್ರಿಗೆ ತಿನ್ನೋ ಅವಶ್ಯಕತೆ ಇಲ್ಲ ಕುಡಿಯೋ ಅವಶ್ಯಕತೆ ಇಲ್ಲ ಹವಿಸ್ಸಿಂದ ಕೊಟ್ಬಿಡೋದು ನೋಡಿ ಸಂತೋಷ ಪಡೋದೆ ಕೊಟ್ಟಿದ್ದು ಅಗ್ನಿಶ ನಿಂಗ್ತಾರೆ ನಿಂಗೆ ಬಿಟ್ಟು ಅವ್ರು ಸ್ವಲ್ಪ ಇರ್ತಾನೆ ಅವ್ರು ನೋಡಿ ಖುಷಿ ಪಡ್ತಾರೆ ಆಯ್ತು
ಬಂದಿ ಅಂತ ಗೌರಿ ಹಬ್ಬದಲ್ಲಿ ಹೊಸ ಬಟ್ಟೆ ಮಕ್ಕಳು ಎಲ್ಲ ಉಟ್ಕೊಂಡಾರ. ಅಪ್ಪ ಹೊಸ ಬಟ್ಟೆ ನೋಡಪ್ಪ, ನೋಡಿ ಚೆನ್ನಾಗಿದೆ ಪುಟ್ಟ ಅಂತ ಅಪ್ಪ ನೋಡಿ ಅಂತಾರೆ, ನೋಡಿ ಸಂತೋಷ ಪಡ್ತಾರೆ. ಇನ್ನು ಅಪ್ಪ ಏನು ಉಡ್ತಾರ ಅದನ್ನ, ಅಪ್ಪ ತಗೋಬೇಕ. ಇನ್ನು ಮಾಡಿ ಇನ್ನು ಹೋದನ್ನು ಇನ್ನು ನೋಡೋದಷ್ಟ, ನೋಡೋದು ನೋಡಿ ಸಂತೋಷ ಪಡೋದಕ್ಕೆ ಉಂಟು ಜಾಗ, ನೋಡಿ ಸಂತೋಷ ಪಡ್ತಾರೆ ಅಷ್ಟೇ. ದೇವ ಅಷ್ಟು ಶುಚಿ ಹೇಳ್ತದೆ. ತಿನ್ನೋದು ಕುಡಿಯೋದು ಮಾಡೋದು ಅವರು. ಅವ್ರು ಹಸಿವಾಗಿ ಅದು ಒಂದೇ ಎರಡು ಕಕ್ಕಾಲ ಬರಲ್ಲ ಅವ್ರಿಗೆ. ಅವ್ರು ಟಾಯ್ಲೆಟ್ ಎಲ್ಲ ಬೇಕಿಲ್ಲ ಅವ್ರಿಗೆ. 3, 2, 3 ಆಗಿದೆ ಅಲ್ವಾ? 3, 1, 3, 1, 2 3, 1, 2 ಇದೆಯಲ್ಲ, 3, 1, 2 ಅನ್ನಾಜ್ಜಿಗೂ ರಸೋಜ ಆಯ್ತು. 3, 1, 3 ಆಗ್ಬೇಕು. 3 ಅಷ್ಟೇ. ಬಿಟ್ಟೋಗಿಲ್ಲ, 2 ಇದೆ. 2 ಇದೆ, 3, 2, 3 ಇದೆ. ಎಲ್ಲ ಬಂದೇ ಇದೆ ಅದು. 3, 2 ಇದೆ. ಇದು ತಪ್ಪಿಲ್ಲ. ಅನ್ನಾದ್ಯವಾದ ರಸ ಬಂತು ಅಂತ ಹೇಳಿದ್ರಿಂದ ಕಬಲಾದ ತುತ್ತನ್ನ ಬಂತು, ಅದನ್ನ ತಿಂತಾರೆ ಅಂತ ಪ್ರಾಪ್ತವಾಗಲಾಗಿ ಅದಕ್ಕೆ ಶ್ರುತಿ ಅಲ್ಗಳಿತಾ ಇದೆ. ನದಿ ಅವರು ತಿನ್ನೋದು ಕುಡಿಯೋದು ಮಾಡೋದಿಲ್ಲ. ಕಸಂತರಿ ಜೀವಂತಿ ಉಚ್ಯತೆ. ಅದೇ ತಿನ್ನೋದಿಲ್ಲ ಕುಡಿಯೋದಿಲ್ಲ ಆದ್ಮೇಲೆ ಅದನ್ನ ಹೇಗೆ ಅವರು ಉಪಯೋಗಿಸ್ಕೊಂಡಿರ್ತಾರೆ, ಆಶ್ರಯಿಸ್ಕೊಂಡಿರ್ತಾರೆ ಅಂತ ಹೇಳಿದ್ದು ಹೇಗೆ ಹೊಂದತ್ತೆ ಅಂತ ಹೇಳಿ ಕೇಳಿ, ಏತದೇವಿ ಯಥೋಕ್ತಂ ಅಮೃತಂ ರೋಹಿತಂ ರೂಪಂ ದೃಷ್ಟ್ವಾ ಫಲಭ್ಯ ಸರ್ವಕಾರಣೈ ಅನುಭೂಯಾಯ ಚಿತ್ಯಂತಿ. ಇದನ್ನೇ ಅಂದ್ರೆ ಈ ಮೇಲೆ ಹೇಳಿದಾಗ ಕೆಂಪು ಬಣ್ಣವನ್ನ ನೋಡಿ ಕಂಡು ಎಲ್ಲಾ ಕಾರಣಗಳಿಂದಲೂ ಸಂಗೀತ ನೋಡಿ ಚೆನ್ನಾಗಿದೆ ಅಂತ ಹೇಳಿ ಸಂಗೀತ ತೂಗುತ್ತಾರಲ್ಲ, ಹಾಗೆ ಕಂಡು ಕೇಳಿ ಸಂತೋಷ ಪಡೋದಷ್ಟೆ. ಅದನ್ನೇನು ತಿನ್ನೋದು ಕುಡಿಯೋದು ಮಾಡ್ಬೇಕು ಅಂತಿಲ್ಲ. ನೋಡ್ತಾರೆ, ಕೇಳ್ತಾರೆ, ಖುಷಿ ಆಯ್ತು ಅಂತಾರೆ. ಅದನ್ನ ನೋಡಿ ಕಂಡು ಅವರು ತೃಪ್ತರಾಗ್ತಾರೆ. ದೃಷ್ಟ ಉಪಲಬ್ಧ ಸರ್ವಕರಣೀಯ ಅನುಭವ, ಎಲ್ಲಾ ಕಾರಣಗಳಿಂದ ಅನುಭವಿಸ್ತಾರೆ. ಎಲ್ಲ ಭಾಷೆಗಾರರು ದೃಷ್ಟಾಂತ 1, 5, 3ದಲ್ಲಿ ಸರ್ವಕರಣ ಸೇರಿಸ್ಬೇಕು. ಎಲ್ಲಾ ಕಾರಣಗಳಿಂದಲೂ ಅದನ್ನ ನೋಡಿ ಮುಟ್ಟಿ ಸಂತೋಷ ತುಂಬಾ ಚೆನ್ನಾಗಿದೆಯಪ್ಪ ಅಂತ. ವಿಶೇಷ ಸರ್ವಕರಣದ್ವಾರೋಪಲಬ್ಧತ್ವ. ದೃಷ್ಟಾಂತ ಅಷ್ಟೇ ಇದೆ, ನೀವು ಸರ್ವಕಾರಣ ಹೆಂಗ ಅರ್ಥ ಮಾಡ್ಬಿಟ್ರಿ ಅಂತ ಕೇಳಿದ್ರೆ, ನೋಡೋದು ಅನ್ನೋದು ಎಲ್ಲಾ ಕಾರಣಕ್ಕೂ ಎಲ್ಲಾ ಕಾರಣದ್ವಾರಕ್ಕೂ ಉಪಲಕ್ಷಣವಾಗಿ ಹೇಳಿದ್ರು. ನೋಡೋದು ಮುಟ್ಟುತ್ತಾರೆ, ಮಾಡ್ತಾರೆ, ಚೆನ್ನಾಗಿದೆ, ಸ್ಪರ್ಶ ಚೆನ್ನಾಗಿದೆ, ಶಬ್ದ ಚೆನ್ನಾಗಿದೆ, ರೂಪ ವಾಸನೆ. ತಿನ್ನೋದು ಕುಡಿಯೋದು ಮಾಡಲ್ಲ, ಹಿಂದೆ ಸುಖ ಅನುಭವಿಸ್ತಾರೆ. ಐಂದಿಕ ಸುಖ ಉಂಟು, ಅದ್ರ ತಿನ್ನೋದು ಕುಡಿಯೋದು ದೈಹಿಕ ಸುಖ ಇಲ್ಲ. ದೈಹಿಕ ಸುಖಕ್ಕೆ ಹೋಗಲ್ಲ ಅವರು, ಐಂದಿಕ ಸುಖಕ್ಕೆ ಹೋಗ್ತಾರೆ. ದೇವತೆಗಳಾದ್ರಲ್ಲ ದೃಷ್ಟ ಇತ್ಯುಕ್ತಂ. ಅಲ್ಲ, ಬರೀ ಕೆಂಪು ರೂಪ ಕಂಡು ಅಷ್ಟೇ ಹೇಳಿದೆ. ಎಲ್ಲಾ ಕಣ್ಣುಗಳಿಂದಲೂ ಹೆಂಗ ಅರ್ಥ ಮಾಡ್ತೀರಾ? ಕಥಂ ಅನ್ಯೇಂದ್ರಿಯ ವಿಷಯತ್ವಂ ರೂಪಸ್ಯೇತಿ. ರೂಪ ಬಾಕಿ ವಿಷಯ ಹಿಂದೆ ಹೇಗೆ ವಿಷಯ ಆಗುತ್ತೆ? ಕಿವಿ ಕಾಣ್ತಾ ರೂಪ, ಮೂಗು ಕಾಣುತ್ತಾ, ನಾಲಿಗೆ ಕಾಣುತ್ತಾ, ಅದಂಗೆ ಅರೂಪವನ್ನ ಅಂತಿದ್ದಾಗ ಕಣ್ಣು ಅಂತಿದ್ದಾಗ ಎಲ್ಲಾ ಕಾರಣ ತಗೊಂಡ್ಬಿಟ್ರಲ್ಲ, ಅದು ಬೇರೆ. ಎಲ್ಲಿದೆಯೋ? ಹೌದು, ದೀರ್ಘ ಇರ್ಬೇಕು. ದೀರ್ಘ ಹೋಗಿದೆ. ಇದ್ದೀರಾ? ಏನ್ ದೊಡ್ಡ ವಿಷಯ ಅಲ್ಲ. ಯಶಾದೀನ ಶೋಕ್ತಾದಿಗಮ್ಯತ್ವ. ಯಶಸ್ಸು ಇದೆ ಕಾಲೇ. ಯಶಸ್ಸು ಯಾವ್ದು ಗೊತ್ತಾಗಲ್ಲ, ಕಿವಿ ಗೊತ್ತಾಗುತ್ತಾ? ಕಣ್ಣು ಗೊತ್ತಾಗಲ್ಲಪ್ಪ, ಶ್ರೋತ್ರಗ್ರಾಹ್ಯ. ಹಾಗಾಗಿ ಅಲ್ಲಿ ಯಶಸ್ತೇಜ ಇಂದ್ರಿಯಂ ವೀರ್ಯವನ್ನಾದ್ಯಂ ರಸ ಅಂತ ಅಷ್ಟು ಹೇಳೋದಲ್ಲ, ಪಂಚೇಂದ್ರಿಯ ಅಂಶವನ್ನು ತಗೋಬೇಕು. ಯಶಸ್ಸು ಅನ್ನೋದು ಕಿವಿಗೆ ಗೊತ್ತಾಗುವಂಥದ್ದು, ಅದರಿಂದ ತಪ್ಪಿಲ್ಲ. ಶ್ರೋತ್ರಗ್ರಾಹಿ ಮಿಷಃ
ತೇಜೋರೂಪಂ ಚಾಕ್ಷುಷಂ. ಯಶಸ್ಸು ಶ್ರೋತ್ರೇಂದ್ರಿಯ ಗ್ರಾಹ್ಯವಾಗಿದೆ. ತೇಜೋರೂಪ ಕಣ್ಣಿಗೆ ಗ್ರಾಹ್ಯವಾಗಿದೆ. ಹೀಗೆ ಆಯಾ ಇಂದ್ರಿಯಕ್ಕೆ ಅದು ಗ್ರಾಹ್ಯವಾಗಿರೋದ್ರಿಂದ ಅದನ್ನ ನೋಡಿ ತೃಪ್ತಿ ಪಡ್ತಾರೆ. ಇಂದ್ರಿಯಂ ವಿಷಯಗ್ರಹಣ ಕಾರ್ಯಾನ್ಮೇಯಂ ಕರ್ಣ ಸಾಮರ್ಥ್ಯ. ಅದು ಯಶಸ್ಸೇಜ ಇಂದ್ರಿಯಂ ಅಂತೂ ಇದೆ. ಇಂದ್ರಿಯ ಅಂದ್ರೆ ಏನು? ವಿಷಯಗ್ರಹಣದ ಕಾರ್ಯದಿಂದ ಅನುಮಾನ ಮಾಡುವ ಕಾರಣದ ಸಾಮರ್ಥ್ಯ ಆದ ಇಂದ್ರಿಯಗಳಿರ್ತಕ್ಕಂಥ ಪಾಠವ. ಅವುಗಳು ವಿಷಯವನ್ನು ಗ್ರಹಣೆ ಮಾಡೋದು ಒಂದೇ ತರ ಅದೇ ಕೆಲಸ ಇಂದ್ರಿಯದ್ದು. ಆ ವಿಷಯಗಳನ್ನು ಗ್ರಹಣೆ ಮಾಡುವ ಕೆಲಸದಿಂದ ಅನುಮಾನ ಮಾಡಬೇಕಾದ ಇಂದ್ರಿಯಗಳ ಒಂದು ಸಾಮರ್ಥ್ಯ ಇದೆಯಲ್ಲ, ಅದನ್ನು ಅವರು ಅನುಭವಿಸಿದ್ರು. ಯಶಸ್ಸು ಇದೆ. ಇಂದ್ರಿಯಂ ವೀರ್ಯಂ ಅನ್ನಾದ್. ವೀರ್ಯಂ ಬಲಂ ದೇಹಗತಃ ಉತ್ಸಾಹ ಪ್ರಧಾನ. ಯಾಕೆ ಇಲ್ಲಿ ವ್ಯಾಖ್ಯಾನ ಮಾಡ್ತಿದ್ದಾರೆ ಅದಕ್ಕೆ? ಇಲ್ಲ, ಆ ಮಂತ್ರ ಇಲ್ಲಪ್ಪ, ಹಿಂದೆ ಬಂದಾಗಿರೋದು. ಇಲ್ಲಿ ಯಾಕೆ ವ್ಯಾಖ್ಯಾನ ಮಾಡ್ತಿದ್ದಾರೆ? ಇಲ್ಲಿ ವ್ಯಾಖ್ಯಾನ ಮಾಡಕ್ ಕಾರಣ ಇಲ್ಲಪ್ಪ ಅಲ್ವಾ? ಹಾಕೋ ಯಶಸ್ಸೇದಿ ನೀವು ಒಂದೊಂದಕ್ಕೂ ಅರ್ಥ ಮಾಡೋಕೆ ಹಿಂದೆಲ್ಲ ಅರ್ಥ ಮಾಡಿಲ್ವಾಗಲ್ಲ. ಆ ಅಂತ ಬಂದಾಗ ವ್ಯಾಖ್ಯಾನ ಮಾಡಿಲ್ಲ ಯಾಕೆ ಅಂತ ಮಂತ್ರ ಜಾಗದಲ್ಲಿ ಮಾಡ್ಬೇಕಾಗಿತ್ತಪ್ಪ. ಭಾಷಿಕರು ಯಾವಾಗ್ಲೂ ಎಲ್ಲ ಮಂತ್ರ ಇದು ಅಲ್ಲೇ ಮಾಡ್ತಾ ಇದ್ದಾರೆ ಹೊರತು ಎಲ್ಲೆಲ್ಲೋ ಮಾಡೋದಪ್ಪ. ಇಲ್ಲಿ ಮಾಡ್ತಾರ. ಇಲ್ಲಿ ನೋಡು, ಇಲ್ಲಿ 202ನೇ ಭಾಷೆ ಭಾಗ. ಯಶಃ ವಿಶ್ವದತ್ತಂ ತೇಜಃ ದೇಹರಾಜಿತಿ ಇಂದ್ರಿಯಂ ಸಾಮರ್ಥ್ಯೋಪೇದಂ ಅವೈಕಲ್ಯಂ ವೀರ್ಯಂ ಸಾಮರ್ಥ್ಯಂ ಬಲಮಿತ್ಯರ್ಥ ಮಾಡಿದಾರಲ್ಲ. ಅಲ್ಲ, ಇಲ್ಲಿ ಬಂದಿದ್ ವಿಷಯ ಏನು ಅಂದ್ರೆ ರೂಪಂ ದೃಷ್ಟ ಅಂತ ನೀವು ಅಷ್ಟೇ ಇರೋದನ್ನ ಎಲ್ಲಾ ಇಂದ್ರಿಯಕ್ಕೂ ಹೆಂಗ್ ತಗೊಂಡ್ಬಿಟ್ರಿ ಅಂತ ಪ್ರಶ್ನೆ ಹಾಕೊಟ್ರು. ಯಶಸ್ಸು ಇದೆ ಎಂದ್ರು. ಆ ಯಶಸ್ಸು ಇದೆ, ಕಿವಿ ಕಣ್ಣು ಎರಡೇ ಇಟ್ಕೊಳ್ಳೆ ಅಂತಂದ್ರೆ ಅದಕ್ಕಿಲ್ಲ. ಯಾಕೆಂದ್ರೆ ಇಂದ್ರಿಯ ಅನ್ನೋ ಪದ ಇದೆಯಲ್ಲ, ಆ ಇಂದ್ರಿಯ ಅನ್ನೋ ಪದವೇ ವಿಷಯವನ್ನು ಗ್ರಹಣೆ ಮಾಡುವ ಒಂದು ಕೆಲಸದಿಂದ ಅನುಮಾನ ಮಾಡುವ ಕರ್ಣ ಸಾಮರ್ಥ್ಯವನ್ನೆಲ್ಲ ಹೇಳುತ್ತೆ. ಎಲ್ಲಾ ಇಂದ್ರಿಯ ಸಾಮರ್ಥ್ಯವನ್ನು ಹೇಳುತ್ತೆ ಅಂತ. ಅನ್ನಾದ್ಯಂ ಪ್ರತ್ಯಹಂ ಉಜೀವ್ಯಮಾನಂ ಶರೀರ ಸ್ಥಿತಿಕರಂ ಯದ್ಭವತಿ. ಅನ್ನಾದ್ಯಾನ ಪ್ರತಿನಿಧಿಸ್ಯ ಉಪ್ಪಿಟ್ಟು, ಚಪಾತಿ, ದೋಸೆ, ಇಡ್ಲಿ ತಿಂತೀವಲ್ಲ, ಮಧ್ಯಾಹ್ನ ಅನ್ನ ಸಾರು ಹುಳಿ ಪಲ್ಯ ತಿಂತೀವಲ್ಲ, ಅದು ಶರೀರ ಸ್ಥಿತಿಗೆ ಕಾರಣವಾಗುತ್ತೆ. ಶರೀರ ಸ್ಥಿತಿ ಕರೋತಿ, ಶರೀರ ಬದುಕೊಂಡಿರೋದಕ್ಕೆ ಅದು ಕಾರಣವಾಗಿರ್ತಕ್ಕಂಥ ಅದನ್ನ ಮಾಡುತ್ತೆ ಅಂತ. ಆದ್ದರಿಂದ ಪ್ರತಿ ದಿವಸ ಅನುಭವಿಸುತ್ತಿರುವ ಶರೀರ ಸ್ಥಿತಿಗೆ ಕಾರಣವಾಗಿರೋದು ಯಾವ ಇದೇ ಆಹಾರ ಇದೆ, ಅದನ್ನ ಅನ್ನಾದ್ಯ ಅಂತ ಇದೆ. ಅನ್ನಂಥದ್ದು ಆದ್ಯ. ರಸೋಹಿ ಏವಮಾತ್ಮಕಃ ಸರ್ವಃ. ರಸವು ಅಂದ್ರೆ ಈ ರೀತಿಯಾಗಿರ್ತಕ್ಕಂಥ ರಸ ಸರ್ವ, ಎಲ್ಲಾ ರಸವು. ಆಗದ ದ್ರಾಕ್ಷಿ ರಸ ಇರ್ಬೋದು, ಸೇಬಿ ಇರ್ಬೋದು, ಅನ್ನದ ರಸ ಇರ್ಬೋದು, ಎಲ್ಲಾ ರಸವನ್ನು ರಸಾಂಶಕ್ತಿ ತಗೊಳ್ಳಿ ಅಂತ ಹೇಳಿದ್ರು. ಈ ರೀತಿಯಾಗಿರ್ತಕ್ಕಂಥ ಎಲ್ಲಾ ರಸವು ಎಂದೃಷ್ಟ ತೃಪ್ಯಂತಿದೆ ಸರ್ವೇ. ಯಾವ ರಸವನ್ನು ಕಂಡು ಕೂಡಲೇ ತೃಪ್ತರಾಗ್ತಾರೋ ಎಲ್ಲರೂ ಎಂಥ ಜೇನುತುಪ್ಪ, ಮಾವಿನ ರಸ, ರಸೋಪಿ ಸಹ ರಸಗ್ರಹಿ. ಯಾವುದನ್ನು ಕಂಡು ಎಲ್ರಿಗೂ ಸಂತೋಷವಾಗುತ್ತೋ ಅದು ರಸವಂತೆ. ದೇವಾಹ ದೃಷ್ಟಾ ತೃಪ್ಯಂತಿ ಇತಿ ಏತತ್ ಸರ್ವಂ ಸ್ವಕರಣೈರನುಭೂಯ ತೃಪ್ಯಂತಿ ಇತ್ಯರ್ಥಃ. ದೇವತೆಗಳು ತೃಪ್ತರಾಗ್ತಾರೆ ಅನ್ನಾಗ ತಮ್ಮ ಕರ್ಣಗಳಿಂದ ಅದನ್ನು ಅನುಭವಿಸಿ ತೃಪ್ತರಾಗ್ತಾರೆ, ಸಂತೋಷಪಡ್ತಾರೆ ಅಂತ ಹೇಳಿ ಅರ್ಥ. ಆದಿತ್ಯ ಸಂಶಯ ಸಂತೋ ವೈಗಂಧ್ಯಾದಿ ದೇಹ ಕರ್ಣ ದೋಷರಹಿತಾಶ್ಚ. ಅವರು ತಿಂತಾರೆ ಅಂದ್ರೆ ಅವರು ಆದಿತ್ಯನನ್ನು ಆಶ್ರಯಿಸಿಕೊಂಡವರಾಗಿ
ದೇಹದ ಜೊತೆಗೆ ದುರ್ಗಂಧ ಹಾಕಿಲ್ಲ, ಬೆವರು ಬಂದಾಗ ಒಂದು ಕೆಟ್ಟ ವಾಸನೆ, ಈ ಗುಜ್ಜಿ ವಾಸನೆ ಅಂತ ದೇಹಗತವಾದ ಕರ್ಣದಲ್ಲಿ ಋಷಿಕೆ ಪಿಷ್ಕೆ ಎಲ್ಲ ಬರುತ್ತಲ್ಲ, ಆ ದೋಷ ಯಾವುದು ಇಲ್ಲದವರಾಗಿ ತೃಪ್ತಾಗ್ತಾರೆ, ಅನುಭವಿಸ್ತಾರೆ. ತಿಂದು ಕುಡಿದು ಮಾಡುವ ಜೀವರುಗಳಿಗೆ ದೇಹ ಕಣಗಳ ದುರ್ವಾಸನೆ ಮುಂತಾದ ತೊಳೆಯುವಂತೆ ವಸ್ತುವಾದಿಗಳು ಇರುವುದಿಲ್ಲ. ಚೆನ್ನಾಗಿ ಇಡ್ಲಿ ತಿನ್ಬಿಟ್ರೆ, ಉಂಡೆ ಹೊಳಿ ತಿನ್ಬಿಟ್ರೆ ಬಿಸಿ ಬಿಸಿ ಅವರಿಗೆ ಯಾಕಲ್ಲ ಏತಿ ದೇವ ರೂಪಂ ಅಭಿಸಂಬಿಶಂತಿ ತಸ್ಮಾತ್ ರೂಪಾದುಜ್ಜಂತಿ. ಏವ ರೂಪಂ ಅಭಿಸಂಬಿಶಂತಿ ಏತಸ್ಮಾತ್ ರೂಪಾತ್ ಉಜ್ಜಂತಿ. ಈ ರೂಪವನ್ನೇ ಸೇವ ಅಭಿಸಂಬಿಶಂತಿ ಆಶ್ರಯಿಸ್ಕೊಳ್ತಾರೆ, ಒಂದಾಗ್ತಾರೆ. ಈ ರೂಪ ಹೋದ್ಕೊಳ್ಳೇನೆ ಅವ್ರ ಮೇಲೆ ನಮ್ಮ ಕೆಂಪನ್ನ ಬಿಟ್ಕೊಂಡು ಕೂಡ ನಮ್ಮ ಟೈಮ್ ಆಯ್ತಪ್ಪ ಅಂತ ಉದಾಸೀನ ಆಗ್ಬಿಡ್ತಾರೆ. ಆಸತೆ ಅಂತ. ಚಿಂತೆ ನಿರುದ್ಯಮ ಅಮೃತಮುಪಜೀವಂತೆ. ಇದೇನು ಪ್ರಯತ್ನವಿದ್ದೇನೆ ಅಮೃತವನ್ನು ಉಪಯೋಗಿಸ್ಕೊಂಡಿರ್ತಾರೆ ಅಂತ ಅರ್ಥ ಹೇಳ್ತಿದ್ದೀರ ನೀವು, ಏನು ಮಾಡಿದ್ದೇನೆ ನಾ ಹಂಗಲ್ಲ. ಕೆಸಂತರಿ ಹೆಂಗಂದೆ ಏತಿ ದೇವರು ವಿಲಕ್ಷ್ಯ ಅರ್ಜುನ ಭೋಗ ಅವಸರ ನಾಸ್ಮಾಕಂ ಬುದ್ಧ್ವಾ ಅಭಿಸಂಬಿಶಂತಿ ಉದಾಸತೆ. ಅಭಿಸಂಬಿಶಂತಿ ಉದಾಸೀನ ಸಂದರ್ಭ. ಈ ರೂಪವನ್ನು ಕಂಡವರಾಗಿ ಇದು ಭೋಗದ ಸಂದರ್ಭ ಅಂತ ಅನ್ಕೊಳ್ಳದೆ, ಆಮೇಲೆ ಕೆಂಪು ರೂಪ ಬಿಡ್ಕೊಳ್ಳೆ ನಾಸ್ಪಾಕಂ, ಇದು ನಮ್ಮ ಸಂಬಂಧ ಅಲ್ಲ ಅಂತ ಹೇಳಿ ಕಂಡ್ಕೊಂಡು ಸುಮ್ಮನೆ ಉದಾಸೀನ ಆಗ್ಬಿಡ್ತಾರಂತೆ. ಭೋಗಿಗೆ ಕಾರಣವಲ್ಲ ಇದು. ಈ ರೂಪವನ್ನೇ ಲಕ್ಷ್ಯದಲ್ಲಿ ಇಟ್ಕೊಂಡು ಈಗ ನಮಗೆ ಭೋಗಕ್ಕೆ ಕಾಲವಲ್ಲವೆಂದು ಅರಿತುಕೊಂಡು, ಮೂರು ಅಭಿಸಂಬಿಶಂತಿ ಎಂಬುದು ಅಭಿಪ್ರಾಯಕ್ಕೆ ಬರದಿಂದ ತಮ್ಮ ತಮ್ಮ ಸಮನ ಕಾಲವು ಬರುವವರೆಗೂ ಸುಮ್ಮನಿರ್ತಾರೆ ಎಂಬ ಅರ್ಥವು ಹೊರಡುತ್ತದೆ. ತಮ್ಮ ಕಾಲ ಬರುವವರೆಗೂ ಸುಮ್ಮನಿರ್ತಾರಂತೆ, ತಮ್ಮ ಕಾಲ ಬಂದ ಕೂಡಲೇ ಉದ್ಯಮನ ಆಗ್ತಾರೆ. ಪ್ರತಿಯೊಬ್ರು ಅವ್ರವ್ರಿಗೆ ಅವ್ರ ಕಾಲ ಬಂದಿಲ್ಲ ಅಂದ್ರೆ ನಮ್ಮ ಟೈಮ್ ಬಂದಿಲ್ಲ ಸುಮ್ಮನೆ ಇರುವ, ನಮ್ಮ ಟೈಮ್ ಗಪ್ ಕರ್ಕೊಂಡು. ಯದಾಚ ಏತಸ್ಯ ಅಮೃತಸ್ಯ ಭೋಗಾವಸರಃ ಭವೇತ್ ತದೇ ಏತಸ್ಮಾತ್ ರೂಪಾದ್ ಅಮೃತಾತ್ ಅಮೃತ ಭೋಗ ನಿಮಿತ್ತಮಿತ್ಯರ್ಥಃ. ಯಾವಾಗ ಆ ಅಮೃತವನ್ನು ಅನುಭವಿಸುವಂತಹ ಸಂದರ್ಭ ಅದು ಒದಗತ್ವ, ಅವ್ರ ಕಾಲ ಬಂದ್ಬಿಡುತ್ತೋ, ಬಂದ್ಕೊಳ್ಳೇನೆ ಈ ರೂಪಕ್ಕಾಗಿ ಅವರು ಉದ್ಯಮನರಾಗ್ತಾರೆ, ಅಂದ್ರೆ ಪ್ರಯತ್ನಶೀಲರಾಗ್ತಾರೆ. ಅಮೃತ ಭೋಗ ನಿಮಿತ್ತಮಿತ್ಯರ್ಥಃ. ಅಮೃತವನ್ನು ಅನುಭವಿಸುವ ನಿಮಿತ್ತವಾಗಿ ಅವರು ಉದ್ಯಂತಿ ಅಂದ್ರೆ ಉದ್ಯಮನಶೀಲ ಭವಂತಿ. ಏತಸ್ಮಾತ್ ರೂಪಾದ್ ಉಜ್ಜಂತಿ ಉತ್ಸಾಹವಂತೋ ಭವಂತಿ ಇತ್ಯರ್ಥಃ. ಈ ರೂಪದಿಂದ ಇದಾಗ್ತಾರೆ, ತೊಡಗುತ್ತಾರೆ ಅಂದ್ರೆ ಉತ್ಸಾಹವಂತರಾಗ್ತಾರೆ. ನಮ್ಮ ಕಾಲ ಬಂತು, ನಮ್ಮ ಟೈಮ್ ಬಂತು, ಅಟೆನ್ಷನ್ ಮಾಡ್ಕೊಂಡು ಫುಲ್ ಅದನ್ನ ನೋಡ್ತಾ ಆ ರೂಪನ್ನೇ ನೋಡೋದು, ಯಶಸ್ ಕೇಳೋದು, ಅನ್ನಾದ್ಯ ಯಶಸ್ಸು ಅನುತ್ಸಾಹವತಾಂ ಅನುತಿಷ್ಠತಾಂ ಅನನುತಿಷ್ಠತಾಂ ಅಲಸಾನಾಂ ಭೋಗ ಪ್ರಾಪ್ತಿ ಲೋಕೆ ದೃಷ್ಟ. ಅನನುತಿಷ್ಠತ ಲೋಕದಲ್ಲಿ ಯಾರು ಉತ್ಸಾಹ ಇಲ್ಲ, ಯಾರು ಏನು ಅನುಷ್ಠಾನ ಮಾಡಲ್ಲ, ಸೋಮಾರ ಇದ್ದಾರೆ, ಅವ್ರಿಗೆ ಏನು ಭೋಗ ಇಲ್ಲಪ್ಪ. ಮನೆಗೆ ಹೋಗಿರ್ತಾರೆ, ಕಾಟ ಹೋಗಿರ್ತಾರೆ, ಮಾಡ್ಕೊಳ್ಳೋದು ಬದುಕೋದು ಇಷ್ಟೇ. ಕೂರ್ತಾರೆ, ಕೂತು ಬೇಜಾರಾಯ್ತು ಮಾಡ್ತಾರೆ, ಮಾಡ್ಕೊಳ್ಳೋದ್ರೆ ಎಸ್ ಕೂತ್ಕೋತಾರೆ, ಏನು ಮಾಡೋದು. ಅಲ್ಲಿಗೆ ದೊಡ್ಡಲ್ಲಿ ಅಲ್ಲಿಗೆ ಹೊಂಟು ವಿಧಿಯಿಲ್ಲ. 10 ವರ್ಷ ಕೂತ್ಬಿಟ್ರೆ ಸಾಕು, ಎಲ್ಲ ಮಂದಿ ಹೋಗ್ಬೇಕು, ಎಲ್ಲ ಹೋಗುತ್ತೆ. ಸೋಮಾರಿಗಳು, ಉತ್ಸಾಹವಿಲ್ಲದವರು, ಪ್ರವೃತ್ತಿ ಇಲ್ಲದವರಿಗೆ ಯಾವ ಭೋಗ ಪ್ರಾಪ್ತಿ ಲೋಕದಲ್ಲಿ ಇಲ್ಲ. ಲೋಕದ ಭೋಗ ಪ್ರಾಪ್ತಿ ಒಪ್ಪಿಲ್ಲ, ಅವರಿಗೆ ಬರಲ್ಲ. ಸಯ ಏತದೇವ ಅಮೃತಂ ವೇದ ವಶೂನಾಮೇವ ಏಕೋ ಭೂತ್ವಾ ಅಗ್ನಿನಾಂ ಖೇನ ಏತದೇವ ಅಮೃತಂ ದೃಷ್ಟ್ವಾ ತೃಪ್ಯತೆ. ಸಯ ಏತದೇವ ವಿಸಂಬಿಶತಿ ಏತಸ್ಮಾದ್ ರೂಪಾದ್ ಉದೇತಿ.
सः यः एतत् एव अमृतं वेद वसूनाम् एव एकः भूत्वा अग्निना मुखेन अग्निना एव मुखेन एतत् एव दृष्ट्वा तृप्यति सः एतत् एव रूपम् अभिसंविशति ಏತಸ್ಮಾತ್ ರೂಪಾತ್ ಯಾವನಾದರೂ ಈ ಅಮೃತವನ್ನು ತಿಳಿದಿರುತ್ತಾನೋ ಅವನು ವಸುಗಳಲ್ಲಿ ಒಂದಾದವನಾಗಿ ಅಗ್ನಿಮುಖದಿಂದಲೇ ಈ ಅಮೃತವನ್ನು ಕಂಡು ಸಂತೋಷಗೊಳ್ಳುತ್ತಾನೆ. ಈ ರೂಪವನ್ನು ಬಂದ ಕೂಡಲೇ ಅಭಿಸಂಬಿಸತಿ ಬರೋವರೆಗೂ ಸುಮ್ಮನೆ ಕೂತಿರ್ತಾರೆ. ಏತಸ್ಮಾತ್ ಉದಯತಿ ರೂಪ ಬಂದ ಕೂಡಲೇ ಅವನು ಉದಯ ಆಗ್ತಾರೆ. ನಮ್ ಜಾಗ ಬಂತು ಅಭಿಸಂಬಿಸತಿಯಿಂದ ಉದಾಸೀನ ಆಗ್ತಾರೆ, ಸುಮ್ಮನೆ ಇರ್ತಾರೆ ಅಂತ. ನಮ್ ಟೈಮ್ ಅಲ್ಲ, ನಮ್ ಜಾಗ ಅಲ್ಲ ಅಂತ. ಕಶ್ಚಿತ್ ಏತದೇವ ಯಥೋಜಿತಂ ಮಧುಕರ ತಾಪ ರಸ ಸಂರಕ್ಷಣಂ ಋಗ್ವೇದವೇಚ ಕರ್ಣ ಪುಷ್ಪಾತ್ ತಸ್ಯ ಚ ಆದಿತ್ಯ ಸಂಶ್ರಯಣಂ ರೋಹಿತ ರೂಪತ್ವಂಚ ಅಮೃತಸ್ಯ ರಾಶೀದಿಗ್ಗತ ರಶ್ಮಿನಾಡಿ ಸಂಸ್ಥತಾಂ ವಸುದೇವ ಭೋಗ್ಯತಾಂ ತದ್ವಶ್ಚ ವಸುಭಿಃ ಸಹ ಏಕತಾಂ ಗತ್ವಾ ಅಗ್ನಿನಾ ಮುಖೇನ ಉಪಜೀವನಂ ದರ್ಶನಮಾತ್ರೇಣ ಆಸಕ್ತಿಂಚ ಸ್ವಭೋಗಾವಸರೆ ಉದ್ಯಮನಂ ತತ್ಕಾಲ ಅಪಾಯೇ ಚ ಸಂವೇಶನಂ ವೇದ ಸೋಪಿ ವಸುವತು ಸರ್ವಂ ತಥೈವ ಅನುಭವತಿ. ಯಾವನಾದ್ರೂ ಸರಿ ಇದೇ ಮೇಲೆ ಹೇಳಿದಾದ ಅಮೃತವನ್ನ ರಕ್ಕೆಂಬ ಜುಂಬಿಯಿಂದ ತಾಪಗೊಂಡು ಅದರಿಂದ ಉಂಟಾಗಿರುವ ಋಗ್ವೇದವಿಹಿತವಾದ ಕರ್ಮವೆಂಬ ಹೂವಿನಿಂದ ಆಗಿರುವ ಆ ಮಧುವು ಆದಿತ್ಯವನ್ನು ಆಶ್ರಯಿಸಿಕೊಂಡಿದೆ. ಅದು ಕೆಂಪಾದ ರೂಪದ್ದಾಗಿದೆ. ಅದು ಆ ಅಮೃತವು ಪ್ರಾಚೀದಿಗ್ಗದ ನಾಡಿಗಳೆಲ್ಲ ಸೇರ್ಕೊಂಡಿದೆ, ವಸುದೇವತಾ ಭೋಗ್ಯವಾಗಿದೆ ಎಂಬುದಾಗಿ ತಿಳಿದವನಾಗಿ ವಸುಗಳನ್ನು ಏಕತ್ವವನ್ನು ಪಡ್ಕೊಂಡು ಅಗ್ನಿಮುಖದಿಂದಲೇ ಉಪಜೀವಿಸಿಕೊಂಡು ಅದು ಅಗ್ನಿಯಂತೆ ನೋಡ್ತಾ ಇರೋದಷ್ಟೇ ಮಾಡಿಕೊಂಡು ತೃಪ್ತಿಯನ್ನು ಅನುಭವಿಸಿ ತಮ್ಮ ಭೋಗ ಸಂದರ್ಭ ಬಂದಾಗ ಉದ್ಯಮ, ಅದಿಲ್ಲ ಇದ್ದಾಗ ಸಂವೇಶ ಸಂಯೋಗ ಇದನ್ನು ಮಾಡ್ತಾ ಇರ್ತಾರೆ. ಅವರು ವಸುಗಳಂತೆಯೇ ಎಲ್ಲವನ್ನ ಹಾಗೆ ಅನುಭವಿಸ್ತಾರೆ. ವಸುವಾದಿ ಪುಳಿಯೋಕ ಪ್ರಾಪ್ತಿ ಆದ ಕೂಡೇನೆ, ವಸುವಿನಲ್ಲಿ ಒಂದಾದ ಕೂಡೇನೆ ಈ ರೀತಿಯಾಗಿರ್ತಕ್ಕಂಥ ಭೋಗ ತಮ್ಮ ಕಾಲ ಬಂದಾಗ ಅನುಭವಿಸೋದು, ಹೋದಾಗ ಸುಮ್ಮನೆ ಇರೋದು. ಇದೆಲ್ಲ ಊಟ ಬೇಕಿದೆ, ಚೆನ್ನಾಗಿ ಅಲ್ಲ. ಯಾರು ಮಾಡ್ತಾರೆ? ಆದಿತ್ಯ ಪುರಸ್ತಾದುದೇತ ಪಶ್ಚಾದಸ್ತಮೇತ ಏವ ಏಕೋ ಭೂತ್ವಾ आदित्यः पुरस्तात् उदेत पश्चात् अस्तमेत वसूनाम् एव तावत् आधिपत्यं स्वराज्यं पर्येत. ಅವನು ಎಲ್ಲಿವರೆಗೆ ಆದಿತ್ಯನು ಪೂರ್ವದಲ್ಲಿ ಉದಯವಾಗ್ತಾ ಇರ್ತಾನೋ, ಪಶ್ಚಿಮದಲ್ಲಿ ಮುಳುಗ್ತಾ ಇರ್ತಾನೋ, ಅಲ್ಲಿವರೆಗೂ ವಸು ಆದಿತ್ಯ ಬಂದಿರ್ತಾನೆ. ಅದಕ್ಕೆ ದುಪ್ಪಟ್ಟು ರುದ್ರು ದಕ್ಷಿಣದ ಉದಯತ ಉತ್ತರತೋ ಅಸ್ತಮೇತ, ಪಶ್ಚಿಮದಲ್ಲಿ ಉದಯತ ಪುರಸ್ತಾದ ಅಸ್ತಮೇತ, ಉತ್ತರತೋ ಉದಯತ ದಕ್ಷಿಣತೋ ಅಸ್ತಮೇತ. ನೀರು ಪರ್ವತಕ್ಕೆ ಸುತ್ತಾ ಇದ್ರೆ ಇಲ್ಲಿ ಪೂರ್ವ, ಇದು ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ, ಪೂರ್ವ, ಹೀಗೆ. ಅದೇ ಇದು ಸೂರ್ಯ ಇದ್ದೇ ಇರ್ತಾನೆ, ಇವ್ರಿಗೆ ಇರಲ್ಲ, ಇವ್ರ ಟೈಮ್ ಹೋಗ್ಬಿಡುತ್ತೆ. ದುಪ್ಪಟ್ಟು ಕಾಲ ಇವ್ರು ಇರ್ತಾರೆ, ಆಮೇಲೆ ಇವ್ರು ಹೋಗ್ತಾರೆ. ಇವ್ರ ದುಪ್ಪಟ್ಟು ಕಾಲ ಇವ್ರು ಇರ್ತಾರೆ, ಇವ್ರು ಹೋಗ್ತಾರೆ. ಆಮೇಲೆ ಇವ್ರ ದುಪ್ಪಟ್ಟು ಇವ್ರು ಹೋಗ್ತಾರೆ. ಆದಿತ್ಯ ನೈವೋದೇತ ರಾಸ್ತವೇತ ಏಕರ ವ್ಯವಸ್ಥಾತ ಅಂತ ಆದಿತ್ಯನ ಯಾವಾಗ ಬಿಡಾಗ್ಬಿಡ್ತಾರೆ. ಆದಿತ್ಯನ ಇಲ್ಲ ಅಂತಂದ್ರೆ ಏನಾಗುತ್ತೆ? ಯಾಕೆ ಆರಾಮ ಇರ್ಬೇಕು, ಕತ್ಲೆ ಹಾಗೆ
ಲೈಟ್ರ್ ಕಣ್ಣು ಹಾಕೊಂಡು ಇದ್ದಾಯ್ತು. ಇರಲ್ಲ ದೇಹಕ್ಕೆ ಅನ್ನನೇ ಇರಲ್ಲ. ಸರಿ, ಏನು ಮಾಡ್ಕೊಳ್ಳೋದು ಹೇಗೋ. ಆಗಲ್ಲ ಎಲ್ಲ ಏತಿದೇವ ಯಥೋದಿತಂ ಆಯ್ತಲ್ಲ. ಕೇಂತಂ ಕಾಲಂ ವಿದ್ವಾಂತ ಅಮೃತಂ ಭುಜೀವತಿ. ಎಷ್ಟು ಕಾಲದವರೆಗೆ ಆ ಉಪಾಸಕ ಆ ವಸುಗಳ ಅಮೃತವನ್ನು ಉಪಜೀವಿಸಿಕೊಂಡಿರ್ತಾನೆ ಅಂದ್ರೆ ಉಚ್ಯತೆ ಪ್ರತಿ ಕೇಳಿ. ಸ ವಿದ್ವಾನ್ ಯಾವದಾದಿತ್ಯ ಪುರಸ್ತಾತ್ ಪ್ರಾಚ್ಯಾಂ ವಿಶುದೇಶ ಪಶ್ಚಾತ್ ಪ್ರತೀಚ್ಯಾಂ ಅಷ್ಟಮೇತ ತಾವದ್ ವಿಶೂನಾಂ ಭವಕಾಲಃ. ಆ ವಿದ್ವಾಂಸನು ಎಲ್ಲಿವರೆಗೆ ಆದಿತ್ಯನು ಪೂರ್ವದಲ್ಲಿ ಉದಯವಾಗಿ ಪಶ್ಚಿಮ ಅಸ್ತಮಾನ ಅಲ್ಲಿವರೆಗೂ ಆ ವಸುಗಳ ಭೋಗಕಾಲ. ಆಮೇಲೆ ದಕ್ಷಿಣದಲ್ಲಿ ಉದಯವಾಗಿಬಿಟ್ಟು ಉತ್ತರದ ಅಸ್ತಮಾನ ಆಯ್ತು ಅಂದ್ರೆ ಬಸ್ಸುಗಳು ಡ್ರಾಪ್ ಆಯ್ತು ಅಂತ ಅರ್ಥ, ಬಸ್ಸುಗಳು ಇಲ್ಲ. ಹಾಗೆ ಪಶ್ಚಿಮದ ಉದಯವಾಗಿ ಪೂರ್ವದಲ್ಲಿ ಅಸ್ತಮಾನ ಆಯ್ತು ಅಂದ್ರೆ ರುದ್ರದ್ದು ಹಂತು, ಉತ್ತರದಲ್ಲಿ ಉದಯವಾಗಿ ದಕ್ಷಿಣದಲ್ಲಿ ಅಸ್ತಮಾನ ಆಯ್ತು ಅಂದ್ರೆ ಆಯ್ತು ಎಂದು ಹಂತು, ಮೇಲೆ ಉದಯವಾಗಿ ಕೆಳ ಸಾಧ್ಯದ್ದು ಹಂತು ಅಲ್ಲ. ಕೊನೆ ಉದಯಾಸ್ತಮಾನದಲ್ಲಿ ಆಯ್ತು ಒಬ್ಬರೇ ಇದು ಬಿಡ್ತಾರೆ, ಮುಂದುವರೆಸ್ತಾರೆ. ಅಷ್ಟವರೆಗೂ ಎಷ್ಟು ದಿವಸ ಪೂರ್ವಕ್ಕೆ ಉದಯ ಆಗೋದು ಪಶ್ಚಿಮ ಅಸ್ತಮಾನ 198 ಕೋಟಿ ವರ್ಷ ಆಗ್ತಾನೆ ಇದ್ದಾನೆ. ಇನ್ನು ಎಷ್ಟು ಕೋಟಿ ವರ್ಷ ಆಗ್ತದೆ ನೋಡ್ಬೇಕು. ದಕ್ಷಿಣ ಉದಯ ಆಗೋದು ಆಗಿದೆ, ಹೇಗ ಚೇಂಜ್ ಆಗಲ್ಲ. ಹಂಗೆ ಮೇರು ಪರ್ವತ ಇದೆ, ಮೇರು ಪರ್ವತ ಇದು ಪೂರ್ವ, ಇದು ದಕ್ಷಿಣ, ಹೀಗೆ ಈ ಸುತ್ತಾ ಇರ್ತಾರೆ. ಇವ್ರು ಹೋಗ್ಬಿಡ್ತಾರೆ, ಇಲ್ಲಿ ಬಂದು ಹೋಗ್ತಾರೆ. ಸೂರ್ಯ ಬಂದೋದು ಇವ್ರು ಯಾರು ಇರಲ್ಲ, ಇವ್ರು ಇರ್ತಾರೆ. ಇವ್ರಿಗೆ ದುಪ್ಪಟ್ಟು ಕಾಲ, ಇವ್ರಿಗೆ ಉದಯ ಹೀಗೆ. ಇವ್ರು ಹೋಗ್ತಾರೆ, ಇಲ್ಲಿ ಇರ್ತಾರೆ. ಹಿಂಗೆ ಹಂಗಲ್ಲ, ಹಿಂಗೆ ಹಂಗಿರ್ತಾರ ಸೂರ್ಯ. ಭೂಮಿಗೆ ಹೀಗೆ ಸುತ್ತಾ ಇದ್ದಾನೆ, ಹೀಗೆ ಸುತ್ತಾ ಇಲ್ಲ. ನಮ್ಗೆ ಹಾಗೆ ಅನ್ಸುತ್ತೆ ಅಷ್ಟೇ, ಹಾಗೆ ಸುತ್ತಾ ಇಲ್ಲ, ಹೀಗೆ ಸುತ್ತಾ ಇಲ್ಲ. ಬಸುಗಳ ಭೋಗ ಕಾಲವಾಗಿರುತ್ತೆ. ತಾವಂತಮೇವ ಕಾಲಂ ವಸೂನಾ ಆಧಿಪತ್ಯಂ ಸ್ವರಾಜ್ಯಂ ಪರಿಯೇತ. ಪರಿತೋ ಗಂತಾ ಭವತಿ ಸಹ. ಅಷ್ಟು ಕಾಲದವರೆಗೂ ಸ್ವರಾಜ್ಯವನ್ನು, ವಸುಗಳ ಸ್ವರಾಜ್ಯವನ್ನು ಹೊಂದುವನಾಗ್ತಾನೆ, ವಸುಗಳ ಭೋಗವನ್ನು ಪಡ್ಕೊಂಡವನಾಗ್ತಾನೆ. ವಸುಗಳಂತೆ ಎಲ್ಲಾ ಸಂಪತ್ತು ಭರಿತರಾಗಿ ಖುಷಿಯಾಗಿ ಆನಂದವಾಗಿರ್ತಾನೆ ಅಂತ ಅರ್ಥ. ಇವು ಪೂರ್ವದಲ್ಲಿ ಉದಯ ಪಶ್ಚಿಮ ಅಸ್ತಮಾನ ಎಷ್ಟು ಕಾಲ ಅಂತ ಕೇಳಿದ್ರೆ ಎಷ್ಟು ಕೋಟಿ ವರ್ಷ ಆಗಿದೆ. 198 ಕೋಟಿ ವರ್ಷ ಇದೆಯಲ್ಲ, ಇನ್ನೂ ಎಷ್ಟು ವರ್ಷ ಇರುತ್ತೆ. ಆಮೇಲೆ ಪೂರ್ವ ಉದಯ ಆಗ್ತಾನೆ, ಅಲ್ಲಿ ಅವರೇ ಯಾರು ಇರಲ್ಲ, ಪೂರ್ವಕ್ಕೆ ಜನ ಇರಲ್ಲ, ವಸುಗಳ ಇದ್ರಲ್ಲಿ ಇರಲ್ಲ, ಇರ್ತಾರೆ. ಬರುತ್ತೆ ಹಾಗಂದ್ರೆ ಏನು ಅಂತ. ದುಪ್ಪಟ್ಟು ಕಾಲ ಅವರು, ದುಪ್ಪಟ್ಟು ಕಾಲ ಅಂದ್ರೆ ಏನು, ಸೂರ್ಯ ದುಪ್ಪಟ್ಟು ಕಾಲ ಹೆಂಗಾಗುತ್ತೆ ಅಂತ. ತಥಾ ಚಂದ್ರಮಂಡಲ ಸಹ ಕೇವಲ ಕರ್ಮಿ ಯಥಾ ಯಥಾ ಪರತಂತ್ರ ದೇವಾನಾಂ ಅನ್ನಭೂತಃ ಕಿಂಚರ್ಹಿ ಅಯಂ ಆದಿತ್ಯಂ ಸ್ವರಾಜ್ಯಂ ಸ್ವರಾಟ್ಭಾವಂ ಚ ಅಧಿಗಚ್ಚತಿ. ಚಂದ್ರಮಂಡಲದಲ್ಲಿ ಇದ್ದವನು ಕೇವಲ ಬರೀ ಕರ್ಮ ಮಾಡಿದವರು ಪರತಂತ್ರರಾಗಿ ದೇವತೆಗಳಿಗೆ ಅನ್ನವಾಗಿರ್ತಾರಲ್ಲ, ಅಧೀನರಾಗಿರ್ತಾರಲ್ಲ, ಹಾಗಿಲ್ಲ ಇವನು. ಮತ್ತೇನು, ಆಧಿಪತ್ಯವನ್ನು ಸ್ವರಾಜ್ಯವನ್ನು ತಾನೇ ಚಕ್ರವರ್ತಿ ರಾಜರಾಗುವಿಕೆಯನ್ನು ಪಡ್ಕೊಂಡ್ಬಿಡ್ತಾನೆ. ವಸುಗಳು ಒಂದಾದವನಾಗಿ ಅಷ್ಟವಸುಗಳು ಹೇಗೆ ತಾನೇ ಸ್ವರಾಜರೋ ಆ ರೀತಿ ಈ ಉಪಾಸಕನು, ಮಧುವಿದ್ಯೋಪಾಸಕನು ತಾನೇ ಸ್ವರಾಟ್ ಚಕ್ರವರ್ತಿ ಆದವನಾಗಿ ವಸುಗಳು ಒಂದಾದವನಾಗಿ ಭೋಗ ಅನುಭವಿಸ್ತಾ ಇರ್ತಾನೆ ಹೊರತು ಪರತಂತ್ರ ಅನುಭವಿಸೋದಿಲ್ಲ. ಅಥ ಯದ್ವಿತೀಯಮೃತಂ ತದ್ರುದ್ರಾ ಉಪಜೀವಂತಿ ಮುಖೇನ ನ ವೈ ದೇವಾ ಅಷ್ಟಂತಿ ನ ಪಿಬಂತಿ ಏತದೇವಾಮೃತಂ ದೃಷ್ಟ್ವಾ ಸಪ್ಯಂತಿ.
ಅದು ಇದೆಯಾ ಸ ಏತದೇವ ರೂಪಂ ವಿಸಂಪಶಂತಿ ಏತಸ್ಮಾತ್ ರೂಪಾತ್ ಉದ್ಯಂತಿ ಸ ಏತದೇವ ಮತಂ ವೇದ ಹೃದಾನಾಮೇವ ವಿಕೋ ಭೂತ್ವಾ ಇಂದೇನೈವ ಮಿಖೇದ ಏತದೇವ ಮತಂ ದೃಷ್ಟಾ ತೃಪ್ಯತೆ ಸ ಏತದೇವ ರೂಪಂ ವಿಸಂಪಶತಿ ಏತಸ್ಮಾತ್ ರೂಪಾತ್ ಉದ್ಯಂತಿ अमृतम तत् रुद्राः उपजीवन्ति इंद्रेण मुखेन न वै देवाः अश्नन्ति न पिबन्ति ತೆಗಿಬೇಕಾ अमृतम ತೆಗಿಬೇಕಾ ते ಮ್ಯೂಟು एव रूपं संविशन्ति एतस्मात् रूपात् उद्यन्ति सः यः एतत् एवम् अमृतं वेद रुद्राणाम् एतः पूर्व इंद्रेण केन एतत् एव अमृतं वा तृप्यति सः एतत् एव रूपम् अभिसंविशति एतस्मात् रूपात् उदेति ಇನ್ನು ಎರಡನೇ ಅಮೃತವನ್ನ ರುದ್ರರು ಸಂಗಮ ಕಾಲದಲ್ಲಿ ಬರುವಂತಹ ಬಣ್ಣ ಇದೆಯಲ್ಲ ಬಿಳಿ ಬಣ್ಣ ಅದನ್ನ ರುದ್ರರು ಭುಜಿಸ್ಕೊಂಡಿರ್ತಾರೆ ಇಂದ್ರನ ಮುಖದವಾಗಿ ಅದು ವಸುಗಳು ಅಗ್ನಿಮುಖದಿಂದ ಇದು ಇಂದ್ರನ ಮುಖದಿಂದ ಆದ್ರೆ ದೇವತೆಗಳು ಏನು ತಿನ್ನೋದಿಲ್ಲ ಕುಡಿಯೋದಿಲ್ಲ ಈ ರೂಪವನ್ನ ನೋಡಿ ಸಂತೋಷ ಪಡ್ತಾರೆ ಈ ರೂಪವು ಬರದೇ ಇದ್ದಾಗ ವಿಸಂಬಿಸಿ ಸುಮ್ಮನೆ ಉದಾಸೀನವಾಗಿರ್ತಾರೆ ಈ ರೂಪ ಬಂದಾಗ ಉದ್ಯಮಶೀಲರಾಗ್ತಾರೆ ಯಾರು ಈ ರೀತಿ ಈ ಅಮೃತವನ್ನು ಸೆಳೆದವರಾಗಿರುತ್ತಾನೋ ಎರಡನೇ ಅಮೃತವು ರುದ್ರದೇವತಾಕವಾದದ್ದು ಮೊದಲನೇ ಅಮೃತ ವಸುದೇವತಾಕವಾದದ್ದು ಮೂರನೇ ಅಮೃತ ಆಯ್ತು ದೇವತಾಕವಾದದ್ದು ಈ ತಿಳಿದಿರ್ತಾನೋ ಅವನು ರುದ್ರನಲ್ಲಿ ಒಂದಾದವನಾಗಿ ಇದೇ ಇಂದ್ರನ ಮುಖದಿಂದಲೇ ಅವನು ಕೂಡ ಈ ಅಮೃತವನ್ನು ಕಂಡು ಸಂತೋಷ ಪಡುವನಾಗುತ್ತಾನೆ ಈ ರೂಪ ಬರದೇ ಇದ್ದಾಗ ಉದಾಸೀನರಾಗಿರ್ತಾರೆ ಈ ರೂಪ ಬಂದ ಕೂಡಲೇ ಉದ್ಯಮಶೀಲರಾಗ್ತಾರೆ ತೊಡಗುತ್ತಾರೆ ವ್ಯಾಪಾರ ಮಾಡ್ತಾ ಇರ್ತಾರೆ ಅಭಿಸಂಬಿಸತಿಯಿಂದ ಉದಾಸೀನರಾಗಿ ಸುಮ್ಕಿರ್ತಾರೆ ನಮ್ ಟೈಮ್ ಅಲ್ಲ ಅಂತ ಅವ್ರ ಟೈಮ್ ಬಂದ ಕೂಡಲೇ ಉದ್ಯಮಶೀಲರಾಗ್ತಾರೆ ತೊಡಗುತ್ತಾರೆ ಅಸಹ್ಯ ದ್ವಿತೀಯ ಅಮೃತಂ ದುರ್ಧಾಪಜೀವಂತಿ ಇತ್ಯಾದಿ ಸಮಾನ ಬಂದಿತು ಎರಡನೇ ರೂಪ ಉಂಟಲ್ಲ ಅಮೃತ ಅದನ್ನ ರುದ್ರ ಉಪಜೀವಿಸ್ಕೊಂಡಿರ್ತಾರೆ ಎಂಬ ಈ ರೀತಿ ಅಮೃತ ಭಾಗಕ್ಕೆ ಹಿಂದಿನಂತೆ ಅರ್ಥ ಮಾಡ್ಕೊಂಡ್ಬಿಡಿ ವಸುಗಳಿಗೆ ಹೇಗೆ ಅರ್ಥ ಮಾಡ್ಕೊಂಡ್ರು ಅದೇ ಇದಕ್ಕೂ ಅರ್ಥ ಮಾಡ್ಕೊಂಡ್ಬಿಡಿ ವಿಶೇಷ ಅರ್ಥ ಏನಿಲ್ಲ ಅಂದ್ರು ಮುಸಲಕ್ಷ್ಮಿ ತೆಗಿ ಅವರೆಲ್ಲ ಕೇಳ್ತಾರೆ ಕೇಳಿಮ್ಮ ಏನಿಲ್ವಾ ದಕ್ಷಿಣತ್ವ ಉದೇತ ಉತ್ತರತ್ವ ಅಸ್ತಮೇತ ದುಸ್ತಾವತ ರುದ್ರಾಣಾಮೇವ ತಾವದ್ ಆಧಿಪತ್ಯಕ್ಕೂ ಸಾರಾಜ್ಯಂ ಪರಿಯೇತ सः यावत् आदित्यः पुरस्तात् उदेत पश्चात् अस्तमेत विधि तावत् दक्षिणतः उदेत उत्तरतः अस्तम् एत रुद्राणाम् एव तावत् आदित्यं पाराज्ञं पर्येत ಆ ಆದಿತ್ಯನು ಎಷ್ಟು ದಿವಸದವರೆಗೆ ಪೂರ್ವ ದಿಕ್ಕಲ್ಲಿ ಉದಯವಾಗಿ ಪಶ್ಚಿಮದ ಅಸ್ತಮಾನ ಆಗ್ತಾನೋ ಅದಕ್ಕೆ ದುಪ್ಪಟ್ಟು ಕಾಲ ದಕ್ಷಿಣದಲ್ಲಿ ಉದಯವಾಗಿ ಉತ್ತರದ ಅಸ್ತಮಾನ ಆಗ್ತಾರಂತೆ ಅನುಭವಿಸ್ತಾ ಇರ್ತಾರಂತೆ ದಕ್ಷಿಣದ ಉದಯವಾಗೋದು ಉತ್ತರ ಅಸ್ತಮಾನ ಅರ್ಥ ಏನೋ ಹೀಗೆ ಈ ಪೂರ್ವ ರೌಂಡ್ ಆಗಿದಲ್ಲ ಇದು ಪೂರ್ವ ಇದು ದಕ್ಷಿಣ ಇದು ಪಶ್ಚಿಮ ಇದು ಉತ್ತರ ಆಯ್ಕೆ ತಿರುಗ್ತಿರ್ಬೇಕಂದ್ರೆ ಇವರು ವಸುಗಳು ಇವರಿಗೆ ಇಲ್ಲಿ ಬಂದಾಗ ಉದಯವಾಗುತ್ತೆ ಇಲ್ಲಿ ಅಸ್ತಮಾನ ಆಗುತ್ತೆ ಆದ್ರೆ ಇವರಿಗೆ ಇಲ್ಲಿ ಉದಯವಾಗುತ್ತೆ ಇಲ್ಲಿ ಅಸ್ತಮಾನ ಆಗುತ್ತೆ ಈಗ ಅಸ್ತಮಾನ ಆಗುತ್ತೆ ಇವರಿಗೆ ಇಲ್ಲಿ ಉದಯವಾಗಿ ಇಲ್ಲಿ ಅಸ್ತಮಾನ ಆಗುತ್ತೆ ಅವರ 45 ಡಿಗ್ರಿ ಮುಂದಿನಲ್ಲಿ ಉದಯವಾಗಿ 95 ಡಿಗ್ರಿ ಉದಯವಾಗಿ 180 ಡಿಗ್ರಿ ಅಸ್ತಮಾನ ಆಗುತ್ತೆ
ಮತ್ತು 360 ಡಿಗ್ರಿ ಅದು ರೌಂಡ್ ಅಲ್ಲಿ 360 ಇರುತ್ತಲ್ಲ 90ನೇ ಡಿಗ್ರಿ ಉದಿವಾಗಿ ಇದಿದೆ. ಪೂರ್ವ ಇದೆಯಲ್ಲ, ಪೂರ್ವ ದಿಕ್ಕು ಅದು ಬಸ್ಸುಗಳಿಗೆ ಅದು 90 ಡಿಗ್ರಿ ಆಗುತ್ತೆ, ಅದು ಪಶ್ಚಿಮ ಅಸ್ತಮಾನ ಆಗುತ್ತೆ. ಹಾಗೆ ಯಾವುದು ಆದಿತ್ಯ ಪುರಸ್ತಾದೇತ ಪಶ್ಚಾದಸ್ತಮೇತ ದುಸ್ತಾವತ್ ತತ್ವ ದ್ವಿಗುಣಂ ಕಾಲಂ ದಕ್ಷಿಣ ಉದೇತ ಉತ್ತರತ್ವಾಸ್ತಮೇತ ರುದ್ರಾಣಾಮೇವ ತಾವದ್ಬಹು ಕಾಲಃ. ಆ ಆದಿತ್ಯನು ಎಷ್ಟು ದಿವಸದ ಕಾಲ ಪೂರ್ವದಲ್ಲಿ ಉದಯವಾಗಿ ಪಶ್ಚಿಮದ ಅಸ್ತಮಾನ ಆಗ್ತಾನೋ ಅದಕ್ಕೆ ದುಪ್ಪಟ್ಟು ಕಾಲ ದಕ್ಷಿಣದಲ್ಲಿ ಉದಯವಾಗಿ ಉತ್ತರದ ಅಸ್ತಮಾನವಾಗ್ತಾನೆ ಅಂತ. ಮೇರುವನ್ನು ಸುತ್ತುವಾಗ ಹಾಗೆ ಕಾಣಿಸುತ್ತೆ ಅಂತ. ಮೇರುವನ್ನು ತಿರುಗುವಾಗ ನಾಲ್ಕು ದಿಕ್ಕಲ್ಲೂ ಜನ ಇದೆ. ಪೂರ್ವದಲ್ಲಿ ಅಮರಾವತಿ, ದಕ್ಷಿಣದಲ್ಲಿ ಸಂಯಮಪುರ, ಆಮೇಲೆ ವಿಭಾವರಿ ಅಲ್ಲ, ಪಶ್ಚಿಮದ ವಿಭಾವ ಅಲ್ಲ, ವರುಣಂದು, ಉತ್ತರದ ವಿಭಾಗ ಲೋಕ ಪಟ್ಟಣ. ಅವರಿಗೆ ಆ ರೀತಿ ಈ ಕಡೆ ಬಂದಾಗ ಹೊರತು ನೀವು ಅಲ್ಲಿದ್ದಾಗ ನಂಗೆ ಕಾಣ್ತೀರ, ಇಲ್ಲಿದ್ದಾಗ ಮಾಸ ಇದೆ, ಈ ಹಿಂದೆ ಹೋಗಿ ಬರ್ತದೆ, ಮತ್ತೆ ಈಗ ಬಂದು ಕಾಣೋದು. ತಿರುಗ್ತಾ ಇದ್ರೆ ಒಬ್ಬರಿಗೆ ಒಂದೊಂದ್ಸಲ ಕಾಣ್ತಾ ಇರುತ್ತೆ, ಎಲ್ರಿಗೂ ಒಟ್ಟಿಗೆ ಕಾಣಲ್ಲ, ಭೂಮಿಯೇ ಮರೆಯಾಗ್ಬಿಡುತ್ತೆ. ಆದ್ರೆ ಬಸ್ಸುಗಳು ಎಷ್ಟು ಇರ್ತಾ ಇರ್ತಾರೋ ಅದಕ್ಕೆ ದುಪ್ಪಟ್ಟು ಕಾಲ ರುದ್ರ ಇರ್ತಾರೆ. ಅದು ದಕ್ಷಿಣ ಉದಯವಾಗಿ ಉತ್ತರದ ಅಸ್ತಮಾನ ಆಗ್ತಾನೆ. ಅಷ್ಟು ಕಾಲವು ರುದ್ರ ಭೋಗ ಕಾಲ ಅಂತ ತಿಳ್ಕೊಬೇಕು. ಅಥ ತೃತೀಯಮೃತಂ ಆದಿತ್ಯಾಭಜೀವಂತಿ ವರುಣೇನ ಮುಖೇನ उपजीवन्ति वरुणेन मुखेन न ते देवाः अश्नन्ति न अश्नन्ति एतद् एव वा तृप्यन्ति ते एतद् एव रूपं यमिसंविशन्ति एतस्मात् रूपात् तृप्यन्ति सः यः एतद् एव अमृतं वेद आदित्यानाम् एव एकः भूत्वा वरुणेन एव मुखेन एतद् एव अमृतं दृष्ट्वा तृप्यति सः एतद् एव रूपम् अभिसंविशति एतस्मात् रूपात् उदेति सः यावत् आदित्यः दक्षिणतः उदेत उत्तरतः अस्तमेत विः तावत् पश्चात् उदेत पुरस्तात् अस्तमेत आदित्यानाम् एव तावत् आधिपत्यं स्वराज्यं परियेत. ಇನ್ನು ಮೂರನೇ ಅಮೃತವನ್ನ ಆದಿತ್ಯರು ಉಪಯೋಗಿಸಿಕೊಂಡಿದ್ದಾರೆ ಎಂದ್ರು. ಅವರು ವರ್ಣದ ಮುಖದಿಂದ, ಮೊದಲು ಅಗ್ನಿಮುಖ, ಆಮೇಲೆ ಹಿಂದೆ ಮುಖ, ವರ್ಣದ ಮುಖದಿಂದ ಆದಿತ್ಯರು ಆ ಅಮೃತವನ್ನ ಉಪಯೋಗಿಸಿಕೊಂಡಿದ್ದಾರೆ. ಈ ಅಮೃತವನ್ನು ಕಂಡು ಸಂತೋಷ ಪಡ್ತಾರೆ. ಈ ರೂಪ ಬಂದಾಗ ಉದಾಸೀನಾಗಿರ್ತಾರೆ, ಬಂದಾಗ ಉದ್ಯಮಶೀಲರಾಗ್ತಾರೆ. ಯಾವಾಗ ಈ ಅಮೃತವನ್ನು ಸಿದ್ಧನಾಗಿರ್ತಾನೋ ಅವನು ಆದಿತ್ಯನಲ್ಲಿ ಒಂದಾದವನಾಗಿ ವರ್ಣಮುಖದಿಂದ ಇದೇ ಅಮೃತವನ್ನು ಕಂಡು ಸಂತೋಷ ಪಡ್ತಾನೆ. ಈ ರೂಪ ಇಲ್ಲದೆ ಇದ್ದಾಗ ಉದಾಸೀನಾಗಿರ್ತಾನೆ, ಬಂದಾಗ ಉದ್ಯಮನಾಗ್ತಾನೆ. ಆದಿತ್ಯನು ದಕ್ಷಿಣದಿಂದ ಎಷ್ಟು ಉದಯವಾಗಿ ಪಶ್ಚಿಮದ ಉತ್ತರದ ಅಸ್ತಮಾನ ಆಗ್ತಾನೋ ದುಪ್ಪಟ್ಟು ಕಾಲ ಪಶ್ಚಿಮದ ಉದಯವಾಗಿ ಉತ್ತರದಲ್ಲಿ ಅಸ್ತಮಾನ ಆಗ್ತಾನೆ. ಪೂರ್ವದಲ್ಲಿ ಕರೆಕ್ಟ್ ವಿರುದ್ಧ ದಿಕ್ಕಲ್ಲಿ ಅಸ್ತಮಾನ, ಎಲ್ಲಿ ಉದಯವೋ ಅದಕ್ಕೆ ವಿರುದ್ಧ ದಿಕ್ಕಲ್ಲಿ ಅಸ್ತಮಾನ. ಅಷ್ಟು ದಿವಸ ಕಾಲ ರಾಜ್ಯವನ್ನು ಪಡ್ಕೊಳ್ಳ ಇರ್ತಾನೆ. ಅಷ್ಟೇ ಹೆಚ್ಚು ನಾಳೆ ಶಾಂತಿ